ಅಲ್ಲ ಅವ್ರು ಕೊಡಲ್ಲ ಅಂತ ಅಂದ್ಮೇಲೆ ನೀವು ನನ್ನ ಹತ್ರ ಹೆಂಗ್ ಒಪ್ಕೊಂಡ್ರಿ? ಹಿಂಗೆ ಆಯ್ತು ಬನ್ನಿ ಕೊಡ್ತೀನಿ ಅಂತ. ಅವ್ರು ಇಸ್ಕೊಂಡಾದ್ಮೇಲೆ ಕೊಡೋದು ಅಂತ ಅಂದೆ ನಾನು. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಯಾರ ಹತ್ರ ಹೋಗಿ ಕೇಳ್ತೀರಾ ನೀವು? ಮತ್ತೆ ಅವ್ರು ತಂದು ಕೊಡ್ತಾರಲ್ಲ, ತಂದು ಕೊಟ್ಟಾದ್ಮೇಲೆ ನಿಮಗೆ ಕೊಡೋದಲ್ಲ ನಾನು. ಮೇಡಮ್ ನಿಮ್ಗೆ ತಲೆ ಸರಿ ಇದೆ ಒಂಚೂರು ಲೂಜಾ ಏನ್ ನೀವು? ಸರಿ ಮಾತಾಡ್ರಿ ನೀವು. ಲೂಸ್ ಅಂತ ಎಲ್ಲ ಯಾಕೆ ಮಾತಾಡ್ತೀರಾ? ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ 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 ಹಲೋ, ಹಾ ಹೇಳಿ. ಶ್ರೀಲಕ್ಷ್ಮಿ ಅವರ ಮಾತಾಡ್ತಾ ಇರೋದು? ಹೌದು. ಎಲ್ಲಿದ್ರೆ ಮೇಡಮ್ ಈಗ ನೀವು? ನಾನು ಡ್ಯೂಟಿಲಿ ಇದ್ದೀನಿ. ಮುಗಿಯೋದು 7:30. ನೀವ್ ಯಾರು? ನಾನು ಇಲ್ಲಿ ಶಂಕರ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾ ಮೇಡಮ್ ನಿಮ್ಮ ಪಕ್ಕದ ಮನೆಯಲ್ಲಿ ಇವ್ರು ಇದಾರಲ್ಲ, ಯಾರೋ ಪಕ್ಕದ ಮನೆ ಯಾರು? ನಿಮ್ಗೆ ಗೊತ್ತಿಲ್ವಾ ಅವರು? ನಿಮ್ಗೂ ಅವ್ರಿಗೂ ಆಗಲ್ವಾ? ನನ್ ಪಕ್ಕದ ಮನೆ ಅಂತ ಯಾವ್ದು ಇಲ್ಲ. ಏರಿಯಾದಲ್ಲಿ ನಮ್ದು ಒಂದೇ ಮನೆ ಇರೋದು. ಏರಿಯಾದಲ್ಲಿ ನಿಮ್ದು ಒಬ್ರದ್ದೇ ಮನೆ ಇರೋದಾ? ಹೌದು. ಯಾವ ಏರಿಯಾ ಹೇಳಿ ನಿಮ್ದು? ಬ್ರದರ್ ನೀವ್ ಯಾರು ಹೇಳಿ ಫಸ್ಟ್, ಆಮೇಲೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಡ್ಯೂಟಿಲಿ ಇದೀನಿ ನಾನು. ಇರಿ ಆಯ್ತು. ಅಲ್ಲ ನೀವು ಕರೆಕ್ಟ್ ಆಗಿ ಹೇಳಿ, ಏರಿಯಾದಲ್ಲಿ ನಿಮ್ಮ ಒಬ್ರದ್ದೇ ಮನೆ ಇರೋದು ಅಂತ ಅಂದ್ರೆ ಇನ್ಯಾವ್ದು ನಿಮ್ಮ ಏರಿಯಾದಲ್ಲಿ ಇನ್ಯಾವ್ದು ಮನೆನೇ ಇಲ್ವಾ? ನಮ್ ಏರಿಯಾದಲ್ಲಿ ಅಂದ್ರೆ ಅಕ್ಕಪಕ್ಕ ಯಾವ್ದು ಮನೆ ಇಲ್ಲ. ಲಾಸ್ಟ್ ಕಾರ್ನರ್ ನಮ್ದು ಒಂದೇ ಮನೆ ಇರೋದು. ಮತ್ತೆ ಆ ತರ ಬಿಡಿಸ್ಬಿಟ್ಟು ಹೇಳಿ, ಏರಿಯಾದಲ್ಲಿ ಯಾರ್ದು ಮನೆ ಇಲ್ಲ ನಮ್ಮ ಒಬ್ರದ್ದೇ ಇರೋದು ಅಂತಂದ್ರೆ. ಹಾ ಇಲ್ಲಿ ನಮ್ಮ ಹುಡುಗ ಕಲೆಕ್ಷನ್ ಬರ್ತಾವ್ರಂತೆ ಡೈಲಿ. ಇಲ್ಲಿ ಬೇಕ್ರಿ ಪಕ್ಕ ಮನೆ ಇದೆಯಲ್ಲ, ಯಾವ ಬೇಕ್ರಿ? ಅಲ್ಲಿ ಕೇರಳದವ್ರದ್ದು. ಹಾ ಮುಂದೆ ಹೇಳ್ರಿ. ಹಾ ಆ ಮನೆಯವ್ರು ಡೈಲಿ ಬೀಗ ಹಾಕೊಂಡು ಹೋಗ್ತಾ ಇದಾರಂತೆ. ಎಷ್ಟು ಗಂಟೆಗೆ ಆ ಮನೆಯವ್ರು ಇರ್ತಾರೆ? ನನಗೆ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಮೇಡಮ್ ಕಲೆಕ್ಷನ್ಗೆ ನಮ್ಮ ಹುಡುಗರು 3 ದಿವಸದಿಂದ ಬರ್ತಾರಂತೆ ಆ ಮನೆಗೆ. ಡೈಲಿ ಬೀಗ ಅಂತ ಹೇಳ್ತಾವ್ರೆ. ಯಾವ ಟೈಮಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಬಂದು ಕಲೆಕ್ಷನ್ ಸ್ವಲ್ಪ ಅವ್ರ ಮಾತ್ರ ಮಾತಾಡ್ಬೇಕು. ಯಾವ ಬೇಕ್ರಿ? ಯಾವ ಮನೆಗ್ ಬೀಗ? ಈಗ ಮನೆ ಡೋರ್ ನಂಬರ್ ಎಲ್ಲ ಹೇಳ್ಬೇಕಾ ನಿಮ್ಗೆ? ಬೇಡ, ಏನು ಬೇಡ. ಸರಿ, ಡ್ಯೂಟಿ ಮುಗಿದ್ಮೇಲೆ ಫ್ರೀ ಆದ್ರೆ ನಾನೇ ಕಾಲ್ ಮಾಡ್ತೀನಿ. ನೀವು ಮಾಡಕ್ ಹೋಗ್ಬೇಡ್ರಿ ಆಯ್ತಾ? ಅಲ್ಲ ನೀವೇನ್ ಕಾಲ್ ಮಾಡಕ್ ಹೋಗ್ಬಿಡಿ, ಆ ಮನೆಯವ್ರಿಗೆ ಸ್ವಲ್ಪ ಹೇಳ್ಬಿಡಿ. ಸರಿ ಹೇಳ್ತೀನಿ ತಗೊಳ್ರಿ ಆಯ್ತಾ? ಹಾ ಸರಿ ಆಯ್ತಾ? ಬೇಕಾದ್ರೆ ನೀವೇ ದುಡ್ಡು ಇಸ್ಕೊಂಡಿರಿ, ನಿಮ್ಮ ಹತ್ರ ನಮ್ಮ ಹುಡುಗರು ಕಳಿಸ್ತೀನಿ ಮನೆಗೆ ಕಲೆಕ್ಷನ್. ಸರಿ ಓಕೆ. ಹಾ 500 ರೂಪಾಯಿ ಕೇಳಿ, ಜಾಸ್ತಿ ಕೇಳಬೇಡಿ. ಎಷ್ಟು ಕೇಳ್ಬೇಕು? 500. ಹಾ ಸರಿ ತಗೊಳ್ಳಿ. ಸರಿ ಹಾ ಕೇಳ್ತೀನಿ ಆಯ್ತಾ? ಕೇಳಿ ಇಸ್ಕೊಂಡಿರ್ತೀನಿ. ನಿಮ್ ಹುಡುಗರ್ನ ಯಾವಾಗಾದ್ರೂ ಕಳಿಸಿ ಕೊಡ್ತೀನಿ ಆಯ್ತಾ? ಕಳಿಸ್ತೀನಿ. ಇಲ್ಲ ಅಂತಂದ್ರೆ ನಂದು ಸ್ಕ್ಯಾನ್ ಕಳಿಸ್ತೀನಿ, ಅದಕ್ಕೆ ಫೋನ್ ಪೇ ಮಾಡ್ಬಿಡಿ ಮೇಡಮ್. ನಿಮ್ದು ಸ್ಕ್ಯಾನರ್ ಓಕೆ ಇಸ್ಕೊಂಡಾದ್ಮೇಲಲ್ಲ? ಸರಿ ಓಕೆ. ಅಲ್ಲ ಬೇಡಿ, ನೀವು ಹೆಂಗು ಇಸ್ಕೊತಿರೋ ತಾನೆ, ಕಳಿಸ್ಬಿಡಿ ಇವಾಗ್ಲೇ. ಇಲ್ಲ ಅವ್ರು ಕೊಟ್ಟ ಮೇಲೆನೆ ಕಳ್ಸಕ್ಕಾಗದಲ್ಲ. ಇಸ್ಕೊಳ್ಳೋ ತನಕ ವೇಟ್ ಮಾಡ್ರಿ. ಇಸ್ಕೊಂಡಾದ್ಮೇಲೆ ಕಳಿಸ್ತೀನಿ ನಿಮ್ ಸ್ಕ್ಯಾನರ್. ಅವ್ರ ದುಡ್ಡು ನನಗ್ ಬೇಡ ಆಯ್ತಾ? ಕೊಟ್ಟಾದ್ಮೇಲೆ ಹಾಕ್ತೀನಿ. ಮೇಡಮ್ ನನಗೂ ಅಷ್ಟೇ, ನಿಮ್ ದುಡ್ಡು ಬೇಡ ನನ್ಗೆ. ನಾವೇನ್ ಕಂಡವ್ರ ದುಡ್ಡುಗೋಸ್ಕರ ಇಲ್ಲ, ನಾವು ಎಲ್ಲರೂ ಸೇರ್ಕೊಂಡ್ ಮಾಡೋಣ ಅಂತ. ಕಂಡವ್ರ ದುಡ್ಡು ಬೇಡ, ಸ್ಕ್ಯಾನರ್ ಕಳಿಸ್ರಿ. ಆಮೇಲೆ ನಾನೇ ಪೇ ಮಾಡ್ತೀನಿ ಆಯ್ತಾ? ಅವ್ರು ಕೊಟ್ಟಾದ್ಮೇಲೆ. ಮೇಡಮ್ ಅವಾಗ ಮಾಡಿದ್ರು 500 ರೂಪಾಯಿ, ಇವಾಗ ಮಾಡಿದ್ರು 500 ರೂಪಾಯಿನೇ ತಾನೆ? 500 ರೂಪಾಯಿ ವ್ಯಾಲ್ಯೂ ಇದೆಯಲ್ಲ. ಅವ್ರು ಕೊಟ್ಟಾದ್ಮೇಲೆ ಕೊಡ್ಬೇಕು ತಾನೆ? ಪುಕ್ಷಟೆ ಹಾಕೊಡ್ಲಿ ನಾನು? ಫ್ರೀ ಆಗಿ ದೇವ್ ಹಾಕೊಡ್ಲಿ? ಅವ್ರು ಕೊಟ್ಟಾದ್ಮೇಲೆ ಕೊಡೋದು. ಮೇಡಮ್ ಕೊಟ್ಟಾದ್ಮೇಲೆ ಕೊಟ್ರು 500 ರೂಪಾಯಿನೇ ತಾನೆ? ಕೊಟ್ಟಾದ್ಮೇಲೆ ಕೊಟ್ರು 500 ರೂಪಾಯಿ. ನನ್ ಕೈಯಲ್ಲಿ ಬರ್ಬೇಕಲ್ಲ 500 ರೂಪಾಯಿ. ಹಂಗಾದ್ರೆ ಅವ್ರು ಕೊಡಲ್ಲ ಅಂತ ಏನಾದ್ರು ಡೌಟಾ ನಿಮ್ಗೆ? ನನಗೆ ಯಾವ ಕೇರಳಿಯನ್ಸ್ ಅಂತಾನು ಗೊತ್ತಿಲ್ಲ, ಯಾವ ಬೇಕರಿ ಮನೆಯವ್ರ ಅಂತಾನು ಗೊತ್ತಿಲ್ಲ ನನಗೆ. ನೀವು ಹೇಳ್ತಾ ಇರೋದ್ ನೋಡಿದ್ರೆ ನಿಜ. ನಾನು ಒಂದ್ಸಲ ಈಗ ಸೂಪರ್ವೈಸರ್ ಹತ್ರ ಮಾತಾಡ್ಸ್ಕೊಂಡು ಬೇಜಾರಲ್ಲಿದ್ದೆ. ನಿಜ ಕಾಮಿಡಿ ತರ ಅನಿಸ್ತಾ ಇದೆ. ಮೈಂಡ್ ಫ್ರೆಶ್ ಆಗ್ತಾ ಇತ್ತು ನಿಜ. ಮೇಡಮ್ ನಿಮ್ದು ಏನಾರು ಆಗೋಗ್ಲಿ. ಏನೋ ಅಲ್ಲಪ್ಪ, ನಿಮ್ದು ಏನಾರು ಮೆಂಟಲ್ ಇದ್ ಮಾಡ್ಕೊಂಡು ನೀವು ಹೆಂಗಾರು ಇರಿ. ಅಲ್ಲ ಅವ್ರು ಕೊಡಲ್ಲ ಅಂತ ಅಂದ್ಮೇಲೆ ನೀವು ನನ್ನ ಹತ್ರ ಹೆಂಗ್ ಒಪ್ಕೊಂಡ್ರಿ? ಹಿಂಗೆ ಆಯ್ತು ಬನ್ನಿ ಕೊಡ್ತೀನಿ ಅಂತ. ಅವ್ರು ಇಸ್ಕೊಂಡಾದ್ಮೇಲೆ ಕೊಡೋದು ಅಂತ ಅಂದೆ ನಾನು. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಯಾರ ಹತ್ರ ಹೋಗಿ ಕೇಳ್ತೀರಾ ನೀವು? ಮತ್ತೆ ಅವ್ರು ತಂದು ಕೊಡ್ತಾರಲ್ಲ, ತಂದು ಕೊಟ್ಟಾದ್ಮೇಲೆ ನಿಮಗೆ ಕೊಡೋದಲ್ಲ ನಾನು. ಮೇಡಮ್ ನಿಮ್ಗೆ ತಲೆ ಸರಿ ಇದೆ ಒಂಚೂರು ಲೂಜಾ ಏನ್ ನೀವು? ಸರಿ ಮಾತಾಡ್ರಿ ನೀವು. ಲೂಸ್ ಅಂತ ಎಲ್ಲ ಯಾಕೆ ಮಾತಾಡ್ತೀರಾ? ಅದನ್ನ ನೀವು ಫಸ್ಟ್ ಕರೆಕ್ಟ್ ಆಗಿ ಮಾತಾಡಿ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೋಗ್ತೀನಿ ಕೇಳ್ತೀನಿ. ನೀವು ಕರೆಕ್ಟ್ ಆಗಿ ಮಾತಾಡ್ರಿ ಫಸ್ಟ್. ನೀವು ಕರೆಕ್ಟ್ ಆಗಿ ಮಾತಾಡ್ರಿ. ನೀವ್ ಏನ್ ಅಂತಿದ್ದೀರಾ ಹೇಳ್ರಿ? 500 ರೂಪಾಯಿ ಯಾವ್ದೋ ಬೇಕ್ರಿ ಮನೆ ಅಂತೆ, ಅಲ್ಲಿಂದ 500 ರೂಪಾಯಿ ನಾನ್ ಕಲೆಕ್ಟ್ ಮಾಡ್ಕೊಬೇಕಂತೆ. ಅವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ. ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಮ್ ಹುಡುಗರು ಬರ್ತಾರ, ಅವ್ರ ಹತ್ರ ಕೊಡ್ರಿ ಅಂತ ಅಂದ್ರಿ. ಇವಾಗ ನನ್ ಸ್ಕ್ಯಾನರ್ ಕಳಿಸ್ತೀನಿ. ಏನು ನೀವು ಮಾತಾಡ್ತಾ ಇರೋದು ಲೀಗಲಿ ಮಾತಾಡ್ಬೇಕು ಯಾವತ್ತು. ಅದ್ ಬಿಟ್ಕೊಂಡು ಯಾರು ಏನಂತಾನೆ ಗೊತ್ತಿಲ್ಲ ಫೋನ್ ಮಾಡಿ ನೀವ್ ಯಾರು ಏನು ಎಲ್ಲಿದ್ದೀರಾ ಡ್ಯೂಟಿಲಿ ಇದ್ದೀರಾ ಅದೆಲ್ಲ ಏನಕ್ ಬೇಕು? ಮತ್ ಮೆಂಟಲ್ಲ ನೀವು ಲೂಸ್ ತರ ಮಾತಾಡ್ತೀರಾ. ಅದೆಲ್ಲ ಎಂತ ನಿಮಗೆ? ಅಲ್ಲ ಒಂದ್ಸಲ ಕೊಡ್ತೀನಿ ಅನ್ಬಿಟ್ಟು ಇನ್ನೊಂದ್ಸಲ ಕೊಡಲ್ಲ ಅಂತೀರಲ್ಲ. ಎರಡು ಅವ್ರು ಕೊಟ್ಟಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದು. ನಾನೇನು ಹುಚ್ಚು ತರ 500 ರೂಪಾಯಿ ಹಾಕ್ಲಾ? ಅದು ವ್ಯಾಲ್ಯೂ ಇಲ್ಲ ಅದು 500 ರೂಪಾಯಿಗೆ. ಅಯ್ಯೋ 500 ರೂಪಾಯಿ ಹಾಕೋರೆಲ್ಲ ಹುಚ್ಚರ? ಇದೇ ನೀವು ಒಳ್ಳೆ ತಿಕ್ಲು ತರ ಮಾತಾಡ್ತಿದ್ದೀರಲ್ಲ. 500 ರೂಪಾಯಿ ಹಾಕ್ರಿ ನೀವು. ನಿಮ್ಮ ಮತ್ತೆ ರಿಟರ್ನ್ ಹಾಕ್ತೀನಿ ನೋಡೋಣ. ನೀವು ನಂಬಿಕೆ ಇಟ್ಟು ಹಾಕ್ತಿರಲ್ವಾ? 500 ರೂಪಾಯಿ ಪ್ರಶ್ನೆ ಅಲ್ಲ, ಬೇರೆಯವ್ರಿಗೆ ಕೊಡೋಣ ಬೇಕಾದ್ರೆ ಬಡವರಿಗೆ. ನೀವು ಮಾತಾಡ್ತಾ ಇರೋದು ನೀವು ಮಾತಾಡ್ತಾ ಇರೋದೇ ನೆಟ್ಟಿಗಿಲ್ಲ. ನೀವು ನೆಟ್ಗಿದ್ದೀರಾ? ನಾವ್ ನೆಟ್ಟಿಗಿದ್ದಕ್ಕೆ ಮಾತಾಡ್ತಿರೋದು ಇಷ್ಟೊತ್ತು. ನೀವು ಹೆಂಗೆಂಗೋ ಮಾತಾಡ್ಬಿಟ್ಟು ಇವಾಗ ನನಗೆ ಕೇಳ್ಬೇಡಿ ಏನೇನೋ. ನೀವು ಫಸ್ಟ್ ಫೋನ್ ಮಾಡ್ಕೊಂಡು ಮಾತಾಡ್ತಿರೋದು ನೆಟ್ಟಿಗಿಲ್ದವ್ರು ನೀವು. ಮತ್ ನನಗೆ ನೆಟ್ಟಿಗಿಲ್ಲ ಅಂತ
ಹೇಳ್ತಿದ್ದೀರಾ? ಹಾ ಅಲ್ಲ ಏನೇನೋ ಮಾತಾಡ್ಕೊಂತ ಏರಿಯಾದಲ್ಲಿ ಯಾವ್ದು ನಿಮ್ಮ ಪಕ್ಕದ ಮನೆ ಅಂತ ಅಂದ್ರಿ, ಪಕ್ಕದ ಮನೆಗ್ ಬಿಟ್ರಿ, ಆಮೇಲೆ ಮತ್ತೆ ಯಾವ್ದೋ ಕೇರಳಿಯನ್ ಬೇಕ್ರಿ ಅಂತೆ, ಅದೆಂತ ಏನು ಇದೇ ಇಲ್ಲ ಅದಕ್ಕೆ. ಅಲ್ಲ ನೀವು ಮಾತಾಡಿದ್ದೇನು ಏರಿಯಾದಲ್ಲಿ ನಾನು ಒಬ್ರದೇ ಮನೆ ಇರೋದು ಅಂತ ಅಂದ್ರೆ ಏನೊಂದು 10 ಎಕರೆ ಮನೆ ಕಟ್ಟಿರೋ ತರ ಮಾತಾಡ್ತಿರಲ್ಲ. ಒಂದು ಡ್ಯೂಟಿಲಿ ಇದ್ದವರಿಗೆ ಮಾತಾಡೋ ರೀತಿನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಮನೇಲಿದ್ರೋ ಎಲ್ಲೋ ಬೇರೆ ಕಡೆ ಹೋಗಿದೀವಿ ಅಂತ ಹೇಳಿದ್ರೆ ಮಾತಾಡ್ಬೇಕು. ಇಷ್ಟೆಲ್ಲ ಒಂದು ಡ್ಯೂಟಿಲಿ ಇದ್ದವರಿಗೆ ಅದು ಎಂಪ್ಲಾಯೀಸ್ಗೆಲ್ಲ ಮಾತಾಡೋ ರೀತಿನ ಇದು ತಲೆ ಸರಿ ಇಲ್ವಾ? ಯಾರು ಅನ್ನಿಸ್ಕೊಂತಾರ ಯಾರಾದ್ರೂ? ಫಸ್ಟ್ ಮಾತಾಡಿದ್ದೇನೆ ನಾನು ಈಸ್ಕೊತೀನಿ ಅಂತ ಕೇಳಿದ್ರಿ ಮತ್ತೆ ಗಣಪತಿ ಪಟ್ಟಿ ಅವ್ರು ಹುಡುಗರ ಹತ್ರ ಹೇಳ್ತೀನಿ, ಅವ್ರು ತಂದು ಕೊಡ್ತಾರೆ, ಇಸ್ಕೊಂಡ್ ನನಗೆ ಫೋನ್ ಪೇ ಮಾಡ್ರಿ ಅಂತ ಅಂದ್ರಿ. ತಪ್ಪು ಯಾರು ಏನಂತಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಕಿವಿನೇ ಕೇಳಿಸಲ್ಲ. ತಂದು ಕೊಟ್ರೆ ನಿಮಗೆ ಮಾಡ್ತೀನಿ ಅಂದೆ. ನಿಮ್ ಕಿವಿನೇ ಕೇಳಿಸಲ್ಲ ಅಂತ ಪ್ರೂವ್ ಆಗೋಯ್ತು. ನೀವು ಅಲ್ಲಿ ಹೋಗಿ ಈಸ್ಕೊಂಡು ನಮ್ಮ ಹುಡುಗರು ಬರ್ತಾರೆ ಅವಾಗ ಫೋನ್ ಮಾಡಿ ಅಂದಿದ್ದು ನಾನು. ನೀವು ಫಸ್ಟ್ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ, ಆಮೇಲೆ ಮಾತಾಡಿ. ಮತ್ ನನಗೆ ಏನು ಕೇಳಿಸ್ಕೊಳ್ಳೋದಿಲ್ಲ. ಇದ್ರಿ ಫೋನ್ ಸಾಕು, ಜಾಸ್ತಿ ಮಾತಾಡಿ ಏನು ನನಗೇನು ಇದಿಲ್ಲ ಅಂದ್ರೆ ತಲೆ ಬನ್ನಿ, ನೀವು ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸ. ಹಲೋ ಹಲೋ ಹೇಳಿ, ಯಾರು? ಇದು ಯಾರು ನೀವು ಮಾತಾಡ್ತಾ ಇರೋದು? ಶ್ರೀರಕ್ಷಾ. ಶ್ರೀಲಕ್ಷ್ಮಿ ನಿಮ್ ತಂಗಿನಾ? ನಮ್ಮ ಅಕ್ಕ. ಯಾಕೆ ಅಂದ್ರೆ ನಮ್ಗೆ ಅವ್ರಿಗೆ ಕಾಗೆ ಹರಿಸಿ ಅಂತ ಮೆಸೇಜ್ ಕಳಿಸಿದ್ರು. ನನ್ನ ಹೆಸರು RJ ಸುನಿಲ್ ಅಂತ. ಹೇಳಿ ಸರ್. ಓಕೆ, ಕಾಲ್ ಕಾಲ್ ಹಾಕ್ತೀರಾ? ಹಾಕ್ತೀನಿ. The person you are speaking with has put your call on hold. Please stay on. कोणाल फोन तुगेले मेगल फोन गणपती पट्टी काही केरळी अंचल बेकरी काही त्यांच्यात गणपती पट्टी रिसीव करून लोका काही तर 5 रुपये फोन पे करता काही तिथलो तिथचे नाही तसा तसं नाही ना त्याची तिथावली फोन केले कोणाचा नंबर तिथे का सांगतो ना कोणाचा खरे सांगा प्रॉमिस गा सांगा कोणाक फोन केला म्हणून सांगून तो ಹಲೋ 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 ಒಂದ್ ನಿಮಿಷ. ನೀವೇನು ಕಚಾಪಚ ಅಂತ ಏನೋ ಮಾತಾಡ್ಬಿಡಿ. ಒಂದ್ ನಿಮಿಷ ನಾನು ಹೇಳಿ ಕೇಳಿಲಿ. ಯಾಕೆ ಏನೇನೋ ಮಾತಾಡ್ಕೊಂಡು ಬೈತಾ ಇದ್ದೀರಾ ನನಗೆ ಬಾಯಿ ಬಂದಂಗೆ? ಪುನಃ ಅಲ್ಲಿ ಕೋಣ ಗೀಣ ಅಂದ್ರೆ ಅದೇ ಕನ್ನಡದಲ್ಲಿ ಮಾತಾಡ್ರಿ. ಅಲ್ಲಿ ಸ್ಟಾಪ್. ಶ್ರೀಲಕ್ಷ್ಮಿ ಜೀವನ ಕಿತ್ಲು ಉಜ್ಜಿ ಪಡೋ ಬೇಡ ಇವಾಗ. ಸರ್ ಕಟ್ ಮಾಡಿದ್ಲು ಅವಳು. ಕಾಲ್ ಮಾಡಿ ಹೇಳ್ಬಿಡೋಣ. ಹಲೋ ಶ್ರೀಲಕ್ಷ್ಮಿ ಹೌದಾ? ಗಣಪತಿ ಪಟ್ಟಿ ಅದೆಲ್ಲ ಏನಕ್ಕೆ? ಅದೆಲ್ಲ ಏನಕ್ಕೆ ಅದೆಲ್ಲ ಅಂದ್ರೆ ನೀನೆಲ್ಲ ಕಿಸಿತಿದ್ಯಾ? ಹೌದು, ನಾನೇ ನಂಬರ್ ಕೊಟ್ಟಿದ್ದು. ಕಾಲೇಜಿಗೆ ನಾವು ಡೊನೇಷನ್ ಹಾಕಿ ಕಳ್ಸಿರ್ತೀವ ನಿನಗೆ ಎಲ್ಲ ಮಾಡಕ್ಕೆ, ಪ್ರ್ಯಾಂಕ್ ಮಾಡಕ್ಕೆ. ಒಂದ್ ನಿಮಿಷ ಶ್ರೀಲಕ್ಷ್ಮಿ, ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ಕೇಳಿ. ನಿಮ್ನೇನು ಸೀರಿಯಸ್ ಆಗಿ ಮಾತಾಡಬೇಕು, ನಿಮ್ಗೆ ಇದು ಮಾಡಬೇಕು ಅಂತಲ್ಲ. ನಿಮ್ಮ ಸಿಸ್ಟರೇ ನಿಮ್ಮ ನಂಬರ್ ಕಳಿಸಿದಕ್ಕೋಸ್ಕರ ಮಾಡಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.